ನೀರು ನಮ್ಮ ಸುತ್ತಲಿರುವ ಸರಳ ವಸ್ತು. ಆದರೆ ಅದರ ರೂಪಾಂತರಗಳ ಕತೆ ನಿಜಕ್ಕೂ ಅದ್ಭುತ. ನೀರು ತಣ್ಣಗಾದಾಗ ಐಸ್ ಕ್ಯೂಬ್ ಆಗಿ ರೂಪುಗೊಳ್ಳುತ್ತೆ. ಅದೇ ನೀರು ಪಾತ್ರೆಯಲ್ಲಿದ್ದಾಗ ದ್ರವದ ರೂಪದಲ್ಲಿರುತ್ತೆ. ಬಿಸಿಯಾದಾಗ ಆವಿಯಾಗಿ ಆಕಾಶದತ್ತ ಏರಿ ಹೋಗುತ್ತೆ. ಇದು ಪ್ರಕೃತಿಯಲ್ಲಿ ನೀರಿನ ರೂಪಾಂತರ ಕತೆ. ಈ ಅಚ್ಚರಿಯ ರಹಸ್ಯವನ್ನ ಅನಾವರಣಗೊಳಿಸಲು ರಾಯಚೂರು ಜಿಲ್ಲೆಯ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಹುಣಸಿಹಾಳ್ಹುಡಾದ ಮಕ್ಕಳು ಪ್ರಯೋಗದ ಪಯಣಕ್ಕೆ ಹೊರಟರು. ಪಾತ್ರೆಯೊಳಗಿನ ನೀರು ಫ್ರೀಜರ್ನ ತಂಪಿನಲ್ಲಿ ಹಿಮದ ಘನವಾಗಿ ಪರಿವರ್ತಿತವಾಯಿತು. ಮತ್ತೊಂದು ಪಾತ್ರೆಯಲ್ಲಿ ತಾಪದ ಸ್ಪರ್ಶದಿಂದ ಕುದಿಯತೊಡಗಿತು. ಹರಿಯುವ ನೀರು, ಗಟ್ಟಿಯಾದ ಹಿಮ, ಏರಿದ ಆವಿ, 3 ರೂಪಗಳು. ಆದರೆ ಇದ್ದಿದ್ದು ಒಂದೇ ಪದಾರ್ಥ. ತಾಪಮಾನ ಬದಲಾಗುತ್ತಿದ್ದಂತೆ ನೀರಿನ ಸ್ವರೂಪವು ಬದಲಾಗುತ್ತೆ ಎಂಬ ಸತ್ಯವನ್ನ ಮಕ್ಕಳು ತಮ್ಮ ಕಣ್ಣುಗಳ ಮುಂದೆ ಕಂಡರು. ಇದು ಕೇವಲ ನೀರಿನ 3 ಸ್ಥಿತಿಗಳು ಎಂಬ ಪಾಠವಲ್ಲ. ನೀರಿನ ಪ್ರತಿಯೊಂದು ರೂಪಾಂತರದಲ್ಲೂ ವಿಜ್ಞಾನವಿದೆ ಎಂಬುದನ್ನು ಅರ್ಥ ಮಾಡಿಕೊಂಡ ಕ್ಷಣ. ಇಂದು ಪ್ರಯೋಗದ ಶೈಕ್ಷಣಿಕ ಮಾರ್ಗದರ್ಶನದ ಮೂಲಕ ಗ್ರಾಮೀಣ ಶಾಲೆಗಳಲ್ಲಿಯೂ ಗುಣಮಟ್ಟದ ಅನುಭವಾತ್ಮಕ ಶಿಕ್ಷಣವು ವ್ಯವಸ್ಥಿತವಾಗಿ, ಸ್ಥಿರವಾಗಿ ಹಾಗೂ ಪರಿಣಾಮಕಾರಿಯಾಗಿ ಅಳವಡಿಸಲಾಗುತ್ತಿದೆ. ಈ ಪರಿವರ್ತನೆ ಸಾಧ್ಯವಾಗಿರೋದು SBI ಫೌಂಡೇಶನ್ ಹಾಗೂ SBI ಮ್ಯೂಚುವಲ್ ಫಂಡ್ಸ್ ಅವರ ದೃಢ ಬೆಂಬಲ ಮತ್ತು ಸಹಯೋಗದ ಮೂಲಕ. ನಾನು 5ನೇ ಕ್ಲಾಸ್ ಇದ್ದಾಗ ನನಗೇನು ಗೊತ್ತಿರಲಿಲ್ಲ. ಬರೀ ಬರೆಸ್ತಿದ್ರು, ಓದಿಸ್ತಿದ್ರು, ಹೋಮ್ವರ್ಕ್ ಹೇಳ್ತಿದ್ರು. ಇವಾಗ 6ನೇ ಕ್ಲಾಸಿಗೆ ಬಂದಮೇಲೆ ವಸ್ತುಗಳು ನಮ್ಮ ಕೈಗೆ ಸಿಕ್ಕಿದ್ದಾವೆ. ಈಗ ವಿಜ್ಞಾನ ಎಂದರೆ ನನಗೆ ಅರ್ಥನೇ ಆಗ್ತಿರಲಿಲ್ಲ. ಇವಾಗ ನಮ್ಮ ಟೀಚರ್ ನಮಗೆಲ್ಲ ಚಲೋ ಹೇಳ್ಕೊಟ್ಟಿದ್ದಾರೆ, ಚಲೋ ಬರೆಯೋದನ್ನ ಹೇಳ್ಕೊಟ್ಟಿದ್ದಾರೆ. ಮುಂದೆ ಈ ವಿಜ್ಞಾನಿ ಆಗಬೇಕಂತ ನನಗೆ ಆಸೆ. ಹುಣಸಿಹಾಳ್ಹುಡಾದ ಈ ಪುಟ್ಟ ಶಾಲೆಯ ಈ ತರಗತಿಯಲ್ಲಿ ವಿಜ್ಞಾನ ಎಂಬುದು ಮಕ್ಕಳ ಕುತೂಹಲದ ಕಲಿಕೆಯ ಇಂಧನವಾಗುತ್ತಿದೆ. ಅದರ ಹೆಮ್ಮೆ ನಮಗಿದೆ.